ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇತ್ತೀಚೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸಿರುವಂತಹ 300 ವೇಕೆನ್ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಎಕ್ಸಾಮ್ ನಡೆಸಿ ಆಲ್ರೆಡಿ ಫೈನಲ್ ಸ್ಕೋರ್ ಲಿಸ್ಟ್ ಕೂಡ ತಮ್ಮ ಒಂದು ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಯಾವ ಒಂದು ಡೇಟ್ಗೆ ಬಿಟ್ಟಿದ್ದಾರೆ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಮತ್ತು ಇಂಪಾರ್ಟೆಂಟ್ ಆಗಿರುವಂಥದ್ದು, ಈ ಒಂದು ಲಿಸ್ಟ್ KEA ಬಿಡುತ್ತಾ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ ಬಿಡುತ್ತಾ ಅಂತೇಳಿ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಮತ್ತು ಎಲ್ರಿಗೂ ಕೂಡ ಈ ಒಂದು ಲಿಸ್ಟ್ ಹೇಗೆ ನೋಡುವುದು ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಮತ್ತು ಯಾವಾಗ ಈ ಒಂದು ಲಿಸ್ಟ್ ಬಿಡ್ಬೋದು ಅಂತ ಕೇಳ್ತಾ ಇದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೊಡಲು ಬಂದಿದ್ದೇನೆ. ನೋಡಿ ಸ್ನೇಹಿತರೆ, KEA ವೆಬ್ಸೈಟ್ನಲ್ಲಿ ನೀವು ನೋಡ್ಬೋದು. ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದಂತೆ HK ನಾನ್ HK ಪೋಸ್ಟ್ಗಳಿಗೆ ಸಂಬಂಧಿಸಿ ಈಗಾಗಲೇ ಕಂಡಕ್ಟರ್ ಹುದ್ದೆಗಳಿಗೆ ಮಾತ್ರ ಸಂಬಂಧಪಟ್ಟಂದು ಹೇಳ್ತೇನೆ ಈ ಒಂದು ವಿಡಿಯೋದಲ್ಲಿ. ಜನವರಿ 25 ನಾನ್ HK ನಡೆದರೆ ಫೆಬ್ರವರಿ 22ನೇ ತಾರೀಕು HK 240 ಪೋಸ್ಟ್ಗಳಿಗೆ ಈ ಒಂದು ಎಕ್ಸಾಮ್ ನಡೆಸಿದ್ದಾರೆ. ಅದರಲ್ಲಿ ನೋಡ್ಬೋದು ನೀವು ಒಂದು ನಿಮಿಷ ಮೊದಲು ನಾನ್ HK ನೋಡ್ಕೊಂಡ್ಬಿಡೋಣ. ನೋಡಿ, ಇಲ್ಲಿ ನಾನ್ HK ಫೈನಲ್ ಸ್ಕೋರ್ ಲಿಸ್ಟ್ ಯಾವಾಗ ಬಿಟ್ಟಿದೆ ಅಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು ಅಂತಿಮ ಫಲಿತಾಂಶಗಳ ಪಟ್ಟಿ 17/1/2026, 18/1/2026, 25/1/2026 ನಡೆದ ಎಕ್ಸಾಮ್ಗಳಿಗೆ ಸಂಬಂಧಿಸಿದಂತೆ 17/2/2022 ಫೈನಲ್ ಸ್ಕೋರ್ ಲಿಸ್ಟ್ ಬಿಟ್ಟಿದ್ದಾರೆ. ನೋಡಿ, ಫೆಬ್ರವರಿ 17ನೇ ತಾರೀಕು ಈ ಒಂದು ಫೈನಲ್ ಸ್ಕೋರ್ ಲಿಸ್ಟ್ ತಮ್ಮ ಒಂದು ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಇನ್ನು HK ನೋಡೋಣ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡ್ಬೋದು ವಿವಿಧ ಇಲಾಖೆಗಳ ನೇಮಕಾತಿ ಹುದ್ದೆಗಳು. ಇದರಲ್ಲಿ ಕಂಡಕ್ಟರ್ ಕೂಡ ಆ್ಯಡ್ ಆಗಿದೆ. ಅಂತಿಮ ಅಂಕಪಟ್ಟಿ 11/3/2026 ಅಂದರೆ ಫೆಬ್ರವರಿ 22ನೇ ತಾರೀಕು ಈ ಎಕ್ಸಾಮ್ ನಡೆದಿತ್ತು. ಆದರೆ ಸ್ಕೋರ್ ಲಿಸ್ಟ್ ಬಿಟ್ಟಿದ್ದು 11/3/2026 ಅಂದರೆ ಮಾರ್ಚ್ 11ನೇ ತಾರೀಕು ಈ ಒಂದು KEA ವೆಬ್ಸೈಟ್ನಲ್ಲಿ ಅಫಿಷಿಯಲ್ ಆಗಿ ಫೈನಲ್ ಸ್ಕೋರ್ ಲಿಸ್ಟನ್ನು ಬಿಟ್ಟು ಈ ಒಂದು ಸ್ಕೋರ್ ಲಿಸ್ಟನ್ನು ಆಯಾ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ಗಳಿಗೆ ಕಳಿಸಲಾಗುವುದು ಅಂತ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ತಮ್ಮ ಒಂದು ಲಿಸ್ಟ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಆಗಿರ್ಬೋದು, ಫೈನಲ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಈ ಒಂದು KEA ವೆಬ್ಸೈಟ್ನಲ್ಲಿ ಬಿಡೋದಿಲ್ಲ. ಆ ಒಂದು ಇಲಾಖೆಗೆ ಸಂಬಂಧಿಸಿದಂತೆ ಒಂದು ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟ್ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈಗ ಆ ಒಂದು ವೆಬ್ಸೈಟ್ಗೆ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು. ಜಸ್ಟ್ ನೀವು KKRTC ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಸಾಕು. ಅಲ್ಲಿ ಫಸ್ಟ್ ಓಪನ್ ಆಗುವ ಮೆನು ಒಂದು ಇಂಡೆಕ್ಸ್, ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇಂಡೆಕ್ಸ್ ಕಾಣ್ತಾ ಇದೆಯಲ್ಲ, ಈ ಒಂದು ಅಫಿಷಿಯಲ್ ಆಗಿರುವಂಥ ವೆಬ್ಸೈಟ್ಗೆ ಕ್ಲಿಕ್ ಮಾಡಿದ ತಕ್ಷಣ ಇದು KKRTC ಅಂದರೆ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗೆ ಸಂಬಂಧಿಸಿದಂತೆ ಒಂದು ಅಫಿಷಿಯಲ್ ಆಗಿರುವಂಥ ಸಪ್ರೇಟ್ ವೆಬ್ಸೈಟ್ ಆಗಿದೆ. ಈ ಒಂದು ವೆಬ್ಸೈಟ್ನಲ್ಲಿ ನೀವು ಈ ಒಂದು KKRTCಗೆ ಸಂಬಂಧಿಸಿದಂತೆ ಎಲ್ಲ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಟೆಂಡರ್ ಆಗಿರ್ಬೋದು, ರೋಡ್ ಟ್ರಾನ್ಸ್ಪೋರ್ಟ್, ಒಟ್ಟಿನಲ್ಲಿ ಈ ಒಂದು KKRTCನಲ್ಲಿ ನಡೆಯುವಂಥ ಎಲ್ಲ ಟ್ರಾನ್ಸ್ಪೋರ್ಟ್ಗಳಿಗೂ ಏನೇ ಸಂಬಂಧಪಟ್ಟಂಥ ಅಫಿಷಿಯಲ್ ನೋಟಿಸ್ ಪ್ರಕಟಣೆ ಏನೇ ಇದ್ದರೂ ಕೂಡ ಈ ಒಂದು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡುತ್ತಾರೆ. ಇಲ್ಲಿ ನೀವು ನೋಡ್ಬೋದು, ಈ ಒಂದು ನ್ಯೂಸ್ ಆ್ಯಂಡ್ ಈವೆಂಟ್ಸ್ ಅಂತ ಇದೆಯಲ್ಲ, ಇಲ್ಲಿ ರೆಡ್ ಬಾಕ್ಸ್ನಲ್ಲಿ ಇದೆ ನೋಡಿ. ಈ ಒಂದು ಬಲಗಡೆ ರೀಡ್ ಆಲ್ ಅಂತೇಳಿ ಇದೆಯಲ್ಲ, ಅದು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ಯಾವುದೇ ಸಂಬಂಧಿಸಿದಂಥ ಅಫಿಷಿಯಲ್ ಆಗಿರುವಂಥ ನೋಟಿಸ್, ಸೆಲೆಕ್ಷನ್ ಲಿಸ್ಟ್, ರಿಕ್ರೂಟ್ಮೆಂಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಇಲ್ಲೇ ಬಿಡ್ತಾರೆ. ನಿಮ್ಮ ಒಂದು KKRTCಯ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಕೂಡ ಮತ್ತು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಕೂಡ ಈ ಒಂದು ವೆಬ್ಸೈಟ್ನಲ್ಲಿ ಈ ಒಂದು ಲೇಟೆಸ್ಟ್ ನ್ಯೂಸ್ ಒಂದು ಮೆನುನಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು, ಈ ಒಂದು ವೆಬ್ಸೈಟ್ನಲ್ಲಿ ಬರುತ್ತೆ. ಹೀಗೆ ನೀವು ನಿಮ್ಮ ಒಂದು ಲಿಸ್ಟನ್ನು ನೋಡ್ಬೋದು. ಇನ್ನೂ ಯಾವುದೇ ತರಹದಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಬಿಟ್ಟಿಲ್ಲ. ಇನ್ನೂ 1 ಮಂತ್ ಒಳಗಡೆ ಬಿಡ್ಬೋದು. ಏಕೆಂದರೆ
ಇದು ಕೆ ಇ ಸಂಬಂಧಪಟ್ಟಂತೂ ಅಂತ ಎಕ್ಸಾಮ್ ನಡೆಸಿ ಫೈನಲ್ ಸ್ಕೋರ್ ಲಿಸ್ಟ್ ಕೊಡೋದು ಮಾತ್ರ. ಆದರೆ ಈಗ ಡಿಪಾರ್ಟ್ಮೆಂಟ್ಗೆ ಆ ಒಂದು ಫೈನಲ್ ಸ್ಕೋರ್ ಲಿಸ್ಟನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಡಿಪಾರ್ಟ್ಮೆಂಟ್ನಲ್ಲಿ ಕ್ಯಾಟಗರಿ ಆಗಿರ್ಬೋದು, ರಿಸರ್ವೇಷನ್ಸ್ ಆಗಿರ್ಬೋದು, ಎಲ್ಲ PUC ಪರ್ಸೆಂಟೇಜ್ ಇರ್ಬೋದು, ಇವೆಲ್ಲ ಕನ್ಸಿಡರ್ ಮಾಡಿಕೊಂಡು ಒಂದು ಲಿಸ್ಟ್ ರೆಡಿ ಮಾಡ್ತಾರೆ. ಆ ಒಂದು ಲಿಸ್ಟ್ ಈ ಒಂದು ವೆಬ್ಸೈಟ್ನಲ್ಲಿ ಬಿಡ್ತಾರೆ. ಬಿಟ್ಟ ನಂತರ ಇನ್ನೊಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದು ಇವತ್ತಿನ ಮಾಹಿತಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.